ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್ ಹಾಗೇನೆ ನಾಗೇಂದ್ರ ಬಾಬು. ಗಮನಿಸ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣ ಯಾವ್ಯಾವ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ. ಅದರಲ್ಲೂ ಒಂದು ಕುತೂಹಲ ಏನಂತಂದ್ರೆ ಈ 13ನೇ ಪಾಯಿಂಟ್. ಅದರಲ್ಲೂ ಇನ್ನೊಂದು ಕುತೂಹಲ ಏನಂತಂದ್ರೆ ಈ 13ನೇ ಪಾಯಿಂಟ್ ಅನ್ನ ಅಗಿಯುವಾಗ ಪ್ರಣವ್ ಮೊಹಾಂತಿ ಅವರೇ ಸ್ಪಾಟಿಗೆ ಬರ್ತಿದ್ದಾರೆ ಅನ್ನುವಂಥದ್ದು. ಯಾವ ರೀತಿ ನೋಡ್ತೀರಿ ನೀವು ಇದನ್ನ? ಎಸ್ ಶ್ರೀಪಾದ್, ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಇವತ್ತಿನ ದಿನ. ಕಾರಣ ಇವತ್ತು ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಜಿಪಿಆರ್ ಗೆಜೆಟ್ ಅನ್ನ ಬಳಕೆ ಮಾಡಿಕೊಂಡು ಆ ಮೂಲಕ ಶೋಧ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ನೋಡಿ ಶ್ರೀಪಾದ್, ನಿನ್ನೆ ಈ ಒಂದು ಜಿಪಿಆರ್ ಗೆಜೆಟ್ ನ ಕ್ಯಾಲಿಬರ್ ಅನ್ನ ಪರೀಕ್ಷೆ ಮಾಡಲಾಗಿತ್ತು. ಈ ಡ್ರೋನ್ ನ ಜಿಪಿಆರ್ ಅನ್ನ ಅಲ್ಲಿ ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಳುವುದು, ಅದನ್ನ ಬಳಸಿ ಏನೆಲ್ಲ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬಹುದು ಅಂತ ಹೇಳಿ ಒಂದು ಅದರ ಕ್ಯಾಲಿಬರ್ ಅನ್ನ ಟೆಸ್ಟ್ ಮಾಡಲಾಗಿತ್ತು ನಿನ್ನೆ. ಆ ಸಂದರ್ಭದಲ್ಲಿ ನೋಡಿ 13ನೇ ಪಾಯಿಂಟ್ ನಲ್ಲಿ ನಾವು ಖಾಲಿ ಜಾಗವನ್ನು ನೋಡ್ತೀವಿ. ಅದನ್ನ ಹೊರತುಪಡಿಸಿ ಅಲ್ಲೆಲ್ಲವೂ ಕೂಡ ಹುಲ್ಲುಗಳು ಕೂಡ ಬೆಳೆದಿತ್ತು, ಅಲ್ಲಿ ಪೊದೆ ಕೂಡ ಇತ್ತು. ಅದನ್ನ ಕ್ಲೀನ್ ಮಾಡಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಶ್ರೀಪಾದ್, ನಿನ್ನೆಯೇ ಎಸ್ಐಟಿ ತನಿಖಾ ತಂಡಕ್ಕೆ ಆ ಒಂದು ಜಿಪಿಆರ್ ನ ಕ್ಯಾಲಿಬರ್ ಅನ್ನ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲೇ ಅಲ್ಲಿ ಆ ಒಂದು ಭಾಗದಲ್ಲಿ ಏನೆಲ್ಲ ಇರಬಹುದು ಅನ್ನೋದು ಒಂದು ಚಿತ್ರಣ ಕೂಡ ಸಿಕ್ಕಿದೆ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ. ನೋಡಿ, ಈ ಜಿಪಿಆರ್ ಹೇಗೆ ವ್ಯವಸ್ಥೆ ಅಂದ್ರೆ ಕೆಲಸ ಮಾಡ್ತಿರೋದಾದ್ರೆ ಆ ಒಂದು ಪಾಯಿಂಟ್ ಅನ್ನ ತೋರಿಸಿರುವಂತಹ ಜಾಗಕ್ಕೆ ಹೋಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಮೂಲಕ ಸುಮಾರು 25 ಅಡಿ ಆಳದವರೆಗೆ ಅಲ್ಲಿ ಆ ಪಾಯಿಂಟ್ ನಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡುತ್ತೆ. ಅದರ ಕೆಲಸ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಕೆಲಸ ಆಗಿರುತ್ತೆ. ಸೊ ಒಂದು ಕಡೆ ಏನಾದ್ರೂ ನೋಡಿ, ಪ್ರಮುಖವಾಗಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಜಿಪಿಆರ್ ಸಿಸ್ಟಮ್ ಅನ್ನ ತೆಗೆದುಕೊಂಡು ಮುಸುಕುದಾರಿ ಸಮೇತ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಪಾಟ್ಗೆ ಹೋಗ್ತಾರೆ. ಈಗ ಈ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಎಸ್ಐಟಿ ಎಸ್ಪಿ ಆಗಿರುವಂತಹ ಜಿತೇಂದ್ರ ದಯಾಮ್ ಅವರು ಈಗ ಒಳಗಡೆ ಹೋಗಿದ್ದಾರೆ. ಎಸ್ಐಟಿ ಕಚೇರಿ ಒಳಗಡೆ 10-15 ಸುಮಾರಿಗೆ ಮುಸುಕುದಾರಿ ಬರ್ತಾರೆ. ಅದಾದ ಬಳಿಕ ಹಿರಿಯ ಅಧಿಕಾರಿಗಳು ಕೂಡ ಬರ್ತಾರೆ. ಪ್ರಣವ್ ಮೊಹಾಂತಿ ಅವರು ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ. MN ಅನುಚೇತರು ಕೂಡ ಇವತ್ತು ಸ್ಪಾಟ್ಗೆ ಹೋಗ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿಂದ ಹೋದ ಬಳಿಕ ನೋಡಿ ಆ ಒಂದು ಜಿಪಿಆರ್ ಗೆಜೆಟ್ ಅನ್ನ ಬಳಕೆ ಮಾಡಿಕೊಂಡು ಆ 13ನೇ ಪಾಯಿಂಟ್ ನಲ್ಲಿ ಹುಡುಕಾಟವನ್ನ ಶುರು ಮಾಡ್ತಾರೆ. ಎಲ್ಲಿ ಬೀಪ್ ಸೌಂಡ್ ಬರುತ್ತೋ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಎಲ್ಲಿ ಆ ಒಂದು ಸೌಂಡ್ ಬರುತ್ತೋ ಆ ಸೌಂಡ್ ಬಂದಂತಹ ಜಾಗದಲ್ಲೇ ತಕ್ಷಣಕ್ಕೆ ಅಗೆಯುವಂತ ಕೆಲಸವನ್ನ ಮಾಡ್ತಾರೆ. ಆ ಪಾಯಿಂಟ್ ಬಂದಂತ ಜಾಗದಲ್ಲಿ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಮೂಲಕ ಪತ್ತೆ ಹಚ್ಚಲಾಗುತ್ತೆ. ಅಲ್ಲಿ ಐರನ್ ಕಂಟೆಂಟ್ ಇದೆಯಾ ಅಥವಾ ಮಾನವನ ಅಸ್ಥಿ ಪಂಜರ ಇದೆಯಾ ಅಥವಾ ಬೇರೆ ಏನಾದ್ರೂ ಕಲ್ಲು ಬಂಡೆಗಳಿದ್ಯಾ, ನೀರಿದ್ಯಾ ಅನ್ನೋದು ಒಂದು ಇಮೇಜ್ ನ ಮೂಲಕ ಒಂದು ಸ್ಪಷ್ಟವಾಗಿ ಅವರಿಗೆ ಮಾಹಿತಿಯನ್ನ ಕೊಡುತ್ತೆ. ಆ ಮಾಹಿತಿಯನ್ನ ಆಧರಿಸಿ ಇವತ್ತು 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಆ ಪಾಯಿಂಟ್ ನಲ್ಲಿ ಉತ್ಖನನವನ್ನ ಕೂಡ ಮಾಡಲಾಗುತ್ತೆ. ಏಕಾಏಕಿ ಉತ್ಖನನವನ್ನ ಮಾಡೋದಕ್ಕೆ ಮುಂದಾಗೋದಿಲ್ಲ. ಆದ್ರೆ ಪ್ರಮುಖವಾಗಿ ಆ ಬೀಪ್ ಸೌಂಡ್ ಯಾವ ಜಾಗದಲ್ಲಿ ಬರುತ್ತೋ ಆ ಜಾಗದಲ್ಲಿ ಮೊದಲಿಗೆ ಏನಿದೆ ಅಂತೇಳಿ ಆ ಇಮೇಜ್ ಅನ್ನ ಇಟ್ಕೊಂಡು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಅಲ್ಲಿ ಅನುಮಾನಾಸ್ಪದವಾದಂತ ಏನಾದ್ರೂ ಕಳೆಬರಹಗಳು ಇದೆ ಅನ್ನೋದು ಗೊತ್ತಾದ್ರೆ ಆ ಪಾಯಿಂಟ್ ನಲ್ಲಿ ಉತ್ಖನನವನ್ನ ಮಾಡಲಾಗುತ್ತೆ. ಬಹಳ ಪ್ರಮುಖವಾಗಿ ನಿನ್ನೆ ಒಂದು ಆ ಜಿಪಿಆರ್ ನ ಕ್ಯಾಲಿಬರ್ ಅನ್ನ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಏನ್ ಇರಬಹುದು ಅನ್ನೋದು ಸ್ಪಷ್ಟವಾಗಿ ಈಗ ಆಲ್ರೆಡಿ ಎಸ್ಐಟಿಗೆ ಗೊತ್ತಾಗಿದೆ. ಹಾಗಾಗಿ ಇವತ್ತಿನ ದಿನ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ನೋಡಿ ಶ್ರೀಪಾದ್, ಹೇಳ್ತಾ ಇದ್ದೀನಿ, ಇವತ್ತು ಈ ಒಂದು ಜಿಪಿಆರ್ ನಲ್ಲಿ 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆ ನಡೆಸುವ ಸಂದರ್ಭದಲ್ಲಿ ಏನಾದ್ರೂ ಕಳೆ ಬರಹ ಪತ್ತೆ ಆಗಿದ್ದೆ ಆದ್ರೆ ಮುಂದಿನ ದಿನದಲ್ಲೂ ಕೂಡ ಆತ ತೋರಿಸುವಂತಹ ಜಾಗದಲ್ಲಿ ಇದೇ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಇದರ ಜೊತೆಗೆ ಈಗ 13 ಪಾಯಿಂಟ್ಗಳ ಪೈಕಿ 12 ಪಾಯಿಂಟ್ಗಳ ಪೈಕಿ 6ನೇ ಪಾಯಿಂಟ್ ಅನ್ನ ಹೊರತುಪಡಿಸಿ ಉತ್ಖನನ ಮಾಡಿದಂತ ಯಾವುದೇ ಜಾಗದಲ್ಲಿ ಯಾವುದೇ ರೀತಿಯಾದಂತ ಕಳೆ ಬರಹ ಸಿಕ್ಕಿಲ್ಲ. ಹಾಗಾಗಿ ದೂರುದಾರ ಕೂಡ ಆ ಜಾಗದಲ್ಲೂ ಕೂಡ ಜಿಪಿಆರ್ ಅನ್ನ ಬಳಕೆ ಮಾಡಿ ಶೋಧ ಕಾರ್ಯಾಚರಣೆಯನ್ನ ಮತ್ತೊಮ್ಮೆ ಮಾಡಬೇಕು ಅನ್ನುವ ಡಿಮ್ಯಾಂಡ್ ಅನ್ನ ಇಡುವ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು. ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್ ಹಾಗೇನೆ ನಾಗೇಂದ್ರ ಬಾಬು.
ಹಾಗಿದ್ರೆ ಬಾಬು, ಗಮನಿಸ್ತಾ ಇದೀವಿ ಧರ್ಮಸ್ಥಳದಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣ ಯಾವ್ಯಾವ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ. ಅದರಲ್ಲೂ ಒಂದು ಕುತೂಹಲ ಏನಂತಂದ್ರೆ ಈ 13ನೇ ಪಾಯಿಂಟ್. ಅದರಲ್ಲೂ ಇನ್ನೊಂದು ಕುತೂಹಲ ಏನಂತಂದ್ರೆ ಈ 13ನೇ ಪಾಯಿಂಟ್ ಅನ್ನ ಅಗಿಯುವಾಗ ಪ್ರಣವ್ ಮೊಹಾಂತಿ ಅವರೇ ಸ್ಪಾಟಿಗೆ ಬರ್ತಿದ್ದಾರೆ ಅನ್ನುವಂಥದ್ದು. ಯಾವ ರೀತಿ ನೋಡ್ತೀರಿ ನೀವು ಇದನ್ನ? ಎಸ್ ಶ್ರೀಪಾದ್, ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಇವತ್ತಿನ ದಿನ. ಕಾರಣ ಇವತ್ತು ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಜಿಪಿಆರ್ ಗೆಜೆಟ್ ಅನ್ನ ಬಳಕೆ ಮಾಡಿಕೊಂಡು ಆ ಮೂಲಕ ಶೋಧ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ನೋಡಿ ಶ್ರೀಪಾದ್, ನಿನ್ನೆ ಈ ಒಂದು ಜಿಪಿಆರ್ ಗೆಜೆಟ್ ನ ಕ್ಯಾಲಿಬರ್ ಅನ್ನ ಪರೀಕ್ಷೆ ಮಾಡಲಾಗಿತ್ತು. ಈ ಡ್ರೋನ್ ನ ಜಿಪಿಆರ್ ಅನ್ನ ಅಲ್ಲಿ ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಳುವುದು, ಅದನ್ನ ಬಳಸಿ ಏನೆಲ್ಲ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬಹುದು ಅಂತ ಹೇಳಿ ಒಂದು ಅದರ ಕ್ಯಾಲಿಬರ್ ಅನ್ನ ಟೆಸ್ಟ್ ಮಾಡಲಾಗಿತ್ತು ನಿನ್ನೆ. ಆ ಸಂದರ್ಭದಲ್ಲಿ ನೋಡಿ 13ನೇ ಪಾಯಿಂಟ್ ನಲ್ಲಿ ನಾವು ಖಾಲಿ ಜಾಗವನ್ನು ನೋಡ್ತೀವಿ. ಅದನ್ನ ಹೊರತುಪಡಿಸಿ ಅಲ್ಲೆಲ್ಲವೂ ಕೂಡ ಹುಲ್ಲುಗಳು ಕೂಡ ಬೆಳೆದಿತ್ತು, ಅಲ್ಲಿ ಪೊದೆ ಕೂಡ ಇತ್ತು. ಅದನ್ನ ಕ್ಲೀನ್ ಮಾಡಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಶ್ರೀಪಾದ್, ನಿನ್ನೆಯೇ ಎಸ್ಐಟಿ ತನಿಖಾ ತಂಡಕ್ಕೆ ಆ ಒಂದು ಜಿಪಿಆರ್ ನ ಕ್ಯಾಲಿಬರ್ ಅನ್ನ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲೇ ಅಲ್ಲಿ ಆ ಒಂದು ಭಾಗದಲ್ಲಿ ಏನೆಲ್ಲ ಇರಬಹುದು ಅನ್ನೋದು ಒಂದು ಚಿತ್ರಣ ಕೂಡ ಸಿಕ್ಕಿದೆ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ. ನೋಡಿ, ಈ ಜಿಪಿಆರ್ ಹೇಗೆ ವ್ಯವಸ್ಥೆ ಅಂದ್ರೆ ಕೆಲಸ ಮಾಡ್ತಿರೋದಾದ್ರೆ ಆ ಒಂದು ಪಾಯಿಂಟ್ ಅನ್ನ ತೋರಿಸಿರುವಂತಹ ಜಾಗಕ್ಕೆ ಹೋಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಮೂಲಕ ಸುಮಾರು 25 ಅಡಿ ಆಳದವರೆಗೆ ಅಲ್ಲಿ ಆ ಪಾಯಿಂಟ್ ನಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡುತ್ತೆ. ಅದರ ಕೆಲಸ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಕೆಲಸ ಆಗಿರುತ್ತೆ. ಸೊ ಒಂದು ಕಡೆ ಏನಾದ್ರೂ ನೋಡಿ, ಪ್ರಮುಖವಾಗಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಜಿಪಿಆರ್ ಸಿಸ್ಟಮ್ ಅನ್ನ ತೆಗೆದುಕೊಂಡು ಮುಸುಕುದಾರಿ ಸಮೇತ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಪಾಟ್ಗೆ ಹೋಗ್ತಾರೆ. ಈಗ ಈ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಎಸ್ಐಟಿ ಎಸ್ಪಿ ಆಗಿರುವಂತಹ ಜಿತೇಂದ್ರ ದಯಾಮ್ ಅವರು ಈಗ ಒಳಗಡೆ ಹೋಗಿದ್ದಾರೆ. ಎಸ್ಐಟಿ ಕಚೇರಿ ಒಳಗಡೆ 10-15 ಸುಮಾರಿಗೆ ಮುಸುಕುದಾರಿ ಬರ್ತಾರೆ. ಅದಾದ ಬಳಿಕ ಹಿರಿಯ ಅಧಿಕಾರಿಗಳು ಕೂಡ ಬರ್ತಾರೆ. ಪ್ರಣವ್ ಮೊಹಾಂತಿ ಅವರು ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ. ಎಂಎನ್ ಅನುಚೇತರು ಕೂಡ ಇವತ್ತು ಸ್ಪಾಟ್ಗೆ ಹೋಗ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿಂದ ಹೋದ ಬಳಿಕ ನೋಡಿ ಆ ಒಂದು ಜಿಪಿಆರ್ ಗೆಜೆಟ್ ಅನ್ನ ಬಳಕೆ ಮಾಡಿಕೊಂಡು ಆ 13ನೇ ಪಾಯಿಂಟ್ ನಲ್ಲಿ ಹುಡುಕಾಟವನ್ನ ಶುರು ಮಾಡ್ತಾರೆ. ಎಲ್ಲಿ ಬೀಪ್ ಸೌಂಡ್ ಬರುತ್ತೋ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಎಲ್ಲಿ ಆ ಒಂದು ಸೌಂಡ್ ಬರುತ್ತೋ ಆ ಸೌಂಡ್ ಬಂದಂತ ಜಾಗದಲ್ಲೇ ತಕ್ಷಣಕ್ಕೆ ಅಗೆಯುವಂತ ಕೆಲಸವನ್ನ ಮಾಡ್ತಾರೆ. ಆ ಪಾಯಿಂಟ್ ಬಂದಂತ ಜಾಗದಲ್ಲಿ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಮೂಲಕ ಪತ್ತೆ ಹಚ್ಚಲಾಗುತ್ತೆ. ಅಲ್ಲಿ ಐರನ್ ಕಂಟೆಂಟ್ ಇದೆಯಾ ಅಥವಾ ಮಾನವನ ಅಸ್ಥಿ ಪಂಜರ ಇದೆಯಾ ಅಥವಾ ಬೇರೆ ಏನಾದ್ರೂ ಕಲ್ಲು ಬಂಡೆಗಳಿದ್ಯಾ, ನೀರಿದ್ಯಾ ಅನ್ನೋದು ಒಂದು ಇಮೇಜ್ ನ ಮೂಲಕ ಒಂದು ಸ್ಪಷ್ಟವಾಗಿ ಅವರಿಗೆ